ಕಾಡ್ಲೂರು ಅಂತೇಳಿ, ಮೂಲತಃ ರಾಯಚೂರು, ಕರ್ನಾಟಕ. ಸದ್ಯಕ್ಕೆ ವಾಸ ಬೆಂಗಳೂರಲ್ಲಿ. ನಾವು ನನ್ನ ಬಾಷ್ ಸಂಸ್ಥೆಯಲ್ಲಿ ಕೆಲಸ ಮಾಡೋದು. ಕಳೆದ 18 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾವು ಬಾಷ್ ನಾಸಿಕ್ಗೆ ಹೋಗೋದಿತ್ತು, ಹಾಗಾಗಿ ನಾಸಿಕ್ ಬಂದು ಇಳಿದು ಆನ್ ದ ವೇ ಹೋಗ್ಬೇಕಾದ್ರೆ ಚಹಾ ಕುಡಿದು ಹೋಗೋಣ ಅಂಥೇಳಿ ಅನ್ನಿಸ್ತು. ಸೊ ನಮ್ಮ ಡ್ರೈವರ್ ಪಾರ್ಟ್ನರ್ ಇಲ್ಲಿ ಟೀ ಕುಡಿಯೋದಕ್ಕೆ ಅಂತ ನಿಲ್ಲಿಸಿದಾಗ ಅಲ್ಲಿ ನೋಡಿದೆ ಪುಸ್ತಕಾಂಚೆ ಹೋಟೆಲ್ ಅಂಥೇಳಿ. ನನಗೆ ಫಸ್ಟ್ ಮರಾಠಿ ಅಷ್ಟಾಗಿ ಬರದೇ ಇರೋದ್ರಿಂದ ಪುಸ್ತಕ ಮತ್ತು ಹೋಟೆಲ್ನ ಕನೆಕ್ಟ್ ಮಾಡಿದಾಗ ಅನ್ನಿಸ್ತು ಇಲ್ಲೇನೋ ವಿಶಿಷ್ಟವಾಗಿದೆ ಅಂತ. ಹಾಗಾಗಿ ಇಲ್ಲಿ ಬಂದಾಗ ಇಲ್ಲೆಲ್ಲ ಪುಸ್ತಕಗಳ ರಾಶಿ ನೋಡಿ ನಮ್ಗೆ ಅತ್ಯಂತ ಖುಷಿ ಆಯಿತು. ಹಾಗೆ ಇವ್ರ ಜೊತೆಗೆ ಮಾತಾಡಿದೆ, ಪ್ರವೀಣ್ ಅವ್ರ ಜೊತೆಗೆ. ಅವ್ರು ಹೇಳಿದರು ಕಳೆದ 15-16 ವರ್ಷದಿಂದ ಪ್ರಾರಂಭ ಆಯಿತು. ಒಂದು ಚಿಕ್ಕ ಟೀ ಸ್ಟಾಲ್ ಠೇಲಾದಿಂದ ಸ್ಟಾರ್ಟ್ ಮಾಡಿದರು. ಕೆಲವಷ್ಟು ಪುಸ್ತಕಗಳಿಂದ ಟೀ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದರು. ತದನಂತರ ಇಲ್ಲಿ ಸಾವಿರಾರು ಪುಸ್ತಕಗಳಿದೆ ಅಂತೆ. ಪ್ರತಿನಿತ್ಯ ಇಲ್ಲಿ ಜನ ಬರ್ತಿರ್ತಾರೆ. ಹಾಗೆ ದಿನಗಟ್ಟಲೆ ಬಂದು ಓದುವಂತಹ ಜನರು ಇದ್ದಾರೆ, ದೇಶ ವಿದೇಶಗಳಿಂದ ಬಂದಿರೋರು ಇದ್ದಾರೆ. ಇಲ್ಲಿ ವಿಶೇಷತೆ ನನಗೆ ಅನ್ನಿಸ್ತು ಅಂದರೆ ಇದು ಮೆನು. ಇಲ್ಲಿ ನೋಡಿ, ಪುಸ್ತಕದ ಥರನೇ ನಮ್ಮ ಶಾಲೆಯ ಪುಸ್ತಕದ ಥರ ಮಾರ್ಜಿನ್ಸ್ ಎಲ್ಲ ಲೈನ್ ಹಾಕಿ ಮೆನು ಇದೆ. ಅದಲ್ಲದೆ ಆರ್ಡರ್ ಮಾಡಬೇಕು ಅಂದರೆ ನೀವು ಸ್ಲೇಟಲ್ಲಿ, ಸ್ಕೂಲಿನ ನೆನಪುಗಳು ನಮಗೆ ಸ್ಲೇಟಲ್ಲಿ ಬರೆದ್ಬಿಟ್ಟು ನಾವು ಆರ್ಡರ್ ಮಾಡಬೇಕು ಅಂತ ಹೇಳಿದರು. ಅವ್ರ ಜೊತೆಗೆ ಚರ್ಚೆ ಮಾಡಬೇಕಾದ್ರೆ ಅವರ ತಾಯಿ ಭೇಟಿ ಆಯಿತು. ನಾನು ಇದನ್ನು ಈ ಐಡಿಯಾ ಯಾರ್ದು ಅಂತ ಹೇಳಿದಾಗ ಅವ್ರ ತಾಯಿ ಬಗ್ಗೆ ಹೇಳಿದರು. ಹಾಗಾಗಿ ಅವ್ರಿಗೆ ಫಸ್ಟ್ ನಮಸ್ಕರಿಸಿ ಅವ್ರ ಜೊತೆಗೆ ಮಾತಾಡಿದೆ. आपसे मिलके बहुत खुशी हुआ मुझे, और आपका ये जो आइडिया है बहुत ही बढ़िया है, अच्छा लगा. तो मैं भी जुड़ूंगा आपके पुस्तकालय से, अच्छा लगा मेरे को.